ದೊಡ್ಡ ದೊಡ್ಡ ಮಂದಿಗೆ ದೊಡ್ಡ ನಮಸ್ಕಾರಗಳು. ಹೊಸ ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ನಾವು ನಿಮ್ಗೆ ಇವತ್ತು ತೋರ್ಸೋಕ್ಕೆ ಹೊರಟದ್ದು ಬನ್ನೇರುಘಟ್ಟ ಉದ್ಯಾನವನ. ಅದು ಮಾತ್ರ ಅಲ್ಲದೆ ಹೋಗಿತ್ತ ಮುಂಚೆ ಬ್ಯಾಕ್ ಚೆಕಪ್ಪಿಂಗ್ ಆಯಿತು. ಅದಾದಮೇಲೆ ಟಿಕೆಟ್ಸ್ನ ಪಡ್ಕೊಂಡಾದ್ಮೇಲೆ ಎಂಟ್ರೆನ್ಸ್ ಆಗಬೇಕಿನ್ನು. ಅದಕ್ಕಿಂತ ಮುಂಚೆ ನಿಮ್ಗೆ ಇದ್ರ ಹಿನ್ನಡೆ ತಿಳಿಸ್ಕೊಡ್ತೇನೆ. ಇದು ಸ್ಥಾಪನೆ ಆಗಿದ್ದು 1970ರಲ್ಲಿ. ಇದಕ್ಕೆ ಉದ್ಯಾನವನ ಅಂತ ಹೆಸರಿಟ್ಟಿದ್ದು 1974ರಲ್ಲಿ. 2002ರಲ್ಲಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಅಂತ ಘೋಷಣೆ ಮಾಡ್ತಾರೆ. ಇದು ಇದರ ಹಿನ್ನಡೆ. ಇದು ಮಾತ್ರ ಅಲ್ಲದೆ ನಾವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಈ ಥರ ಒಂದು ವ್ಯೂ ಪಾಯಿಂಟ್ ನಮ್ಗೆ ಸಿಕ್ತು. ಅದು ಮಾತ್ರ ಅಲ್ಲದೆ ಪ್ರತಿಯೊಂದು ನಮಗೆ ಭಾವನೆ ತಕ್ಕ ಹಾಗೆ ಪ್ರತಿಯೊಂದು ಮೂಡಿ ಬಂತು ಇಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೇವೆ. ನಾವು ಎಂಟ್ರೆನ್ಸ್ ಆಗಿ ಮುಂದೆ ಹೋಗ್ತಿದ್ದಂಗೆ ನಮ್ಮ ಕಣ್ಣಿಗೆ ಬಿದ್ದಿದ್ದು ಜೀಬ್ರಾಗಳು ನೋಡಿದ್ದೇ ಇಲ್ಲ ಜೀವನದಲ್ಲಿ. ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೋಡಿ, ನಾನು ಮಾತ್ರ ಅಲ್ಲ, ನಿಮಗೂ ತೋರಿಸ್ತಾ ಇದ್ದೇನೆ. ಹಾಗಾಗಿನೇ ನಾನು ಇಲ್ಲಿವರೆಗೆ ಬಂದಿರೋದು ವಿಡಿಯೋ ಮಾಡೋಕ್ಕೆ. ನೋಡಿ, ಸಖತ್ತಾಗಿದ್ದಾವೆ. ಒಂದು ಸರಿ ನಿಮ್ಮ ಜೀವನದಲ್ಲಿ ಬನ್ನೇರುಘಟ್ಟ ಉದ್ಯಾನವನಕ್ಕೆ ವಿಸಿಟ್ ಮಾಡಿ. ಅದು ಮಾತ್ರ ಅಲ್ಲದೆ ನಿಮಗೆ ಒಳಗಡೆ ಬರೋಕ್ಕೆ 120 ರೂಪಾಯಿ ಶುಲ್ಕ ಇರುತ್ತೆ. ಅದನ್ನ ಕಟ್ಟಿಬಿಟ್ಟು ಒಳಗಡೆ ಬಂದರೆ ನಿಮಗೆ ಈ ಥರ ವ್ಯೂ ಪಾಯಿಂಟ್ಸು ಅಥವಾ ಈ ಥರ ಪ್ರಾಣಿಗಳನ್ನ ನೋಡೋಕ್ಕೆ ನಿಮಗೆ ಒಳಗಡೆ ಸಿಗುತ್ತೆ. ನಾವೀಗ ನೋಡ್ತಾ ಇರೋದು ಜಿರಾಫೆನ. ನೋಡಿ, ನಿಮ್ಮ ಜೀವನದಲ್ಲೇ ನೋಡಿರೋಕ್ಕಿಲ್ಲ. ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ಈ ಬನ್ನೇರುಘಟ್ಟ ಉದ್ಯಾನವನನ. ಅದು ಮಾತ್ರ ಅಲ್ಲದೆ ನಾವು ನೆಕ್ಸ್ಟ್ ನೋಡೋಕೆ ಹೋಗಿದ್ದೆ ಚಿರತೆನ. ನಾವು ಹೋದಾಗ ಮಲಗಿಬಿಟ್ಟಿತ್ತು ಪಾಪ ಅದು. ನೋಡಿ, ಕಾಡಲ್ಲಿ ನೋಡಬೇಕಾಗಿದ್ದು ನಾವು ಇಲ್ಲಿ ಝೂಗಳಲ್ಲೇ ನೋಡ್ಬೋದು. ಇನ್ನೊಂದು ಏನು ನಮಗೆ ವಿಶೇಷ ಅನಿಸಿದಂದರೆ ಪ್ರತಿಯೊಂದು ಪ್ರಾಣಿಗೂ ಪ್ರತಿಯೊಂದು ಅದಕ್ಕೆ ಬೇಕಾಗಿರೋ ಥರ ವಸತಿಗಳನ್ನು, ಅದಕ್ಕೆ ಬೇಕಾಗಿರೋ ಥರ ಇರೋಕ್ಕೆ ಜಾಗನ ಇಲ್ಲಿ ಸೆಟಪ್ ಮಾಡಿದ್ದಾರೆ. ನಾವು ಹೋಗ್ತಿದ್ದಂಗೆ ಈ ಥರ ಎಲ್ಲ ಸೀನ್ಸು ನಮ್ಮ ಕಣ್ಣಿಗೆ ಬಿತ್ತು. ಗೊತ್ತಲ್ಲ, ಝೂಗಳಿರೋದೇ ಎಲ್ಲರಿಗೂ ನೋಡೋಕ್ಕೆ. ಹಾಗೆಯೇ ಜೀವನದಲ್ಲಿ ಒನ್ ಟೈಮ್ನಾರ ಹುಲಿನ ಸಿಂಹನ ನೋಡಬೇಕಲ್ಲ. ಹಾಗಾಗಿ ನಾವು ಝೂಗೆ ಬಂದಿರೋದು. ನಾವು ಹೋಗ್ತಿದ್ದಂಗೆ ನೆಕ್ಸ್ಟ್ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಟೈಗರ್. ಆ್ಯಕ್ಚುಲಿ ನಾವು ಹೋದಾಗ ಮಲಗಿಬಿಟ್ಟಿತ್ತು ಪಾಪಿದು. ನಾವೇನು ಇದೊಂದೇ ಇದೆಲ್ಲ ಅಂದ್ಕೊಳ್ತಾ ಇದ್ವಿ. ಬಟ್ ನಿಮಗೆ ತೋರಿಸ್ತೀವಿ ಬನ್ನಿ. ಇನ್ನು ಹುಲಿ ಅದ್ರ ಗಾಂಭೀರ್ಯ ಏನನ್ನೋದು ಈಗ ತೋರಿಸ್ತೀವಿ ನೋಡಿ. ಇಲ್ಲಿದೆ ನೋಡಿ. ಇದು ಆ್ಯಕ್ಚುಲಿ ಹುಲಿ ಗಾಂಭೀರ್ಯ ಅಂದರೆ ಇದು. ಸಕ್ಕತ್ತಾಗಿದೆ. ಆ್ಯಕ್ಚುಲಿ ನಾವು ಇದೇ ಫಸ್ಟ್ ಟೈಮ್ ನಾವು ಬನ್ನೇರುಘಟ್ಟಕ್ಕೆ ಬಂದಿರೋದು. ತುಂಬ ಜನ ಬಂದಿರ್ತಾರೆ ನೀವು ಹೋಗೋಷ್ಟೊತ್ತಿಗೆ. ಆರಾಮಾಗಿ ಬೆಳಗ್ಗೆನೇ ಹೋಗಿ, ತುಂಬ ಚೆನ್ನಾಗಿರುತ್ತೆ. ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲೇ ಬಿಸಿಲಂತ ಅನಿಸಲ್ಲ. ನೋಡಿ, ನೆಕ್ಸ್ಟು ನಾವು ನೋಡಿದ್ದೆ ಕರಡಿ ರಾಜ. ನಾವು ಹೋದಾಗ ಸ್ವಲ್ಪ ಕುತ್ಕೊಂಡಿದ್ದ. ಏನು ನಾವು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿದ್ದಂಗೆ ಅಣ್ಣ ಫುಲ್ಲು ಪೋಸು. ನೋಡಿ, ಯಾವ್ದಾರ ಪೋಸ್ ಕೊಟ್ಟಿದ್ದಾನೆ. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು. ಆ್ಯಕ್ಚುಲಿ ನಾನು ಇದಕ್ಕಿಂತ ಮುಂಚೆ ಶಿವಮೊಗ್ಗ ಝೂನ ನೋಡಿದ್ದೀನಿ, ಲಯನ್ ಸಫಾರಿನ. ಬಟ್ ಅಲ್ಲೂ ಇದ್ದಾವೆ. ಬಟ್ ಇಲ್ಲಿ ಇದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ನನಗನ್ಸುತ್ತೆ. ಮುಂದೆ ನಾವು ನೋಡೋಕೆ ಕೊಟ್ಟಿದ್ದೆ ಈ ರುಷ್ಟ್ರ ಪಕ್ಷಿನ. ಆ್ಯಕ್ಚುಲಿ ನಾನು ರುಷ್ಟ್ರ ಪಕ್ಷಿನ ಇದಕ್ಕಿಂತ ಮುಂಚೆ ನೋಡಿದ್ದೆ. ಬಟ್ ಇಲ್ಲಿ ಡಿಫ್ರೆಂಟ್ ಅಲ್ಲ. ಪ್ರತಿಯೊಂದು ಝೂಗಳಲ್ಲಿ ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಆ್ಯಕ್ಚುಲಿ ನಾವು ಹೋದಾಗ ನಿಮ್ಗೆ ಇನ್ನೊಂದು ಏನಂತ ಹೇಳಿದ್ರೆ, ಈ ಗಾಡಿನ ನಿಮಗೆ ಬೇಕಂತ ಹೇಳಿದ್ರೆ ಈ ಗಾಡಿ ಮೇಲೆ ಕರ್ಕೊಂಡು ಹೋಗ್ತಾರೆ. ನಿಮಗೆ 400 ರೂಪಾಯಿನ ಅವರು ತೊಗೊಳ್ತಾರೆ. 400 ರೂಪಾಯಿ ನೀವು ಕೊಟ್ಟರೆ ಅದರಲ್ಲಿ ಕರ್ಕೊಂಡೋಗಿ ಪ್ರತಿಯೊಂದನ್ನು ತೋರಿಸ್ತಾರೆ. ನೀವು 120 ರೂಪಾಯಿನ ಕೊಟ್ಟರೆ ನಡ್ಕೊಂಡೋಗಿ ಪ್ರತಿಯೊಂದು ಪ್ರಾಣಿನ ನೋಡಬೇಕಾಗುತ್ತೆ. ಅದು ಮಾತ್ರ ಅಲ್ಲದೆ ಅದು ನೆಕ್ಸ್ಟು ನಾವು ಬಂದಿದ್ದೆ ನೋಡೋಕ್ಕೆ ಸೀಳ್ನಾಯಿನ. ಅಂದರೆ ಇದು ನಿಮಗೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡುತ್ತಂತೆ. ಹಾಗಾಗಿನೇ ಇದಕ್ಕೂ ಸಹ ಬಂದೋಬಸ್ತಿ ಮಾಡಿರೋದು ಇವರು. ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನೋಡಿ, ಅವೆರಡು ಮುದ್ದಾಡೋದು. ಅದು ಮಾತ್ರ ಅಲ್ಲದೆ ಏನು ಅವರು ಕಟ್ಟಡ ಕಟ್ಟಿರ್ತಾರಲ್ಲ ಅಷ್ಟರೊಳಗೆ ಇರೋಕ್ಕೂ ಅವಕ್ಕೂ ಒಂಥರ ಹಿಂಸೆ ಅನಿಸುತ್ತೆ. ಬಟ್ ಏನಿಲ್ಲ, ಸಖತ್ತಾಗಿ ಅಂದರೆ ತುಂಬ ಜಾಗದಲ್ಲಿ ಇದನ್ನ ಮಾಡಿರೋದು. ತುಂಬ ಚೆನ್ನಾಗಿದೆ ಝೂ. ಅದಾದಮೇಲೆ ನಾವು ನೋಡೋಕೆ ಕೊಟ್ಟಿದ್ದೆ ಈ ಬೋಟಿಂಗು. ಆ್ಯಕ್ಚುಲಿ ನೀವು ಒಂದು ಸತಿ ಇಲ್ಲಿ ಬಂದರೆ ಈ ಬೋಟಿಂಗ್ನ ಟ್ರೈ ಮಾಡಿ, ಸಖತ್ತಾಗಿರುತ್ತೆ. ಏನಿಲ್ಲ, ನಾವು ಕಾಲಲ್ಲಿ ತುಳ್ಕೊಂಡೋಗೋದು. ಇದು ಕಾಲಲ್ಲಿ ತುಳ್ಕೊಂಡೋಗಿ ನೋಡೋದು ಸಖತ್ತಾಗಿರುತ್ತೆ. ನಿಮಗೆ ಎಷ್ಟು ಆ್ಯಕ್ಚುಲಿ ಪರ್ ಹೆಡ್ಡು 50 ರೂಪಾಯಿನೋ, 400 ರೂಪಾಯಿ 4 ಮೆಂಬರ್ಗೆ, 200 ಫರ್ ಹೆಡ್ಡು, ಈ ಥರ ಇದ್ದಾವೆ. ನಿಮಗೆ ಯಾವ ಥರ ಬೇಕು ಆ ಥರ ತೊಗೋಬೋದು. ಅದಾದಮೇಲೆ ನಾವು ನೋಡೋಕೆ ಕೊಟ್ಟಿದ್ದೆ ಇಲ್ಲಿಂದ ಈ ಜಿಂಕೆಗಳನ್ನ. ಆ್ಯಕ್ಚುಲಿ ನಾವು ಹೋದಾಗ ತುಂಬ ಇತ್ತು ಜಿಂಕೆ, ಸೂಪರಾಗಿತ್ತು. ಜಿಂಕೆಗಳದ್ದು ಏನು ದಂಡು ಅಂತ ಇರ್ತಾರಲ್ಲ, ಆ ದಂಡುಗಳು ಕೂಡ್ಕೊಂಡಿತ್ತು. ಹೆಣ್ಣು ಜಿಂಕೆ ಆಗಲಿ ಗಂಡು ಜಿಂಕೆ ಆಗಲಿ ಎಲ್ಲ ಥರ ಜಿಂಕೆಗಳು ಬನ್ನೇರುಘಟ್ಟ ಝೂ ಅಲ್ಲಿ ನಿಮಗೆ ಕಾಣೋಕ್ಕೆ ಸಿಗುತ್ತೆ.
ನೋಡಿ ಅದಕ್ಕೆ ಹುಲ್ಲು ಹಾಕಿದ್ದಾರೆ, ಆ ಹುಲ್ಲು ತಿನ್ಕೊಂಡೇ ಬದುಕೋದದು. ಚೆನ್ನಾಗಿದೆ, ಒಂದು ಸತಿ ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ನಮಗೆ ನೆಕ್ಸ್ಟು ಮುಂದೆ ಸಿಕ್ಕಿದ್ದೆ ಈ ಆನೆಗಳು. ಆ್ಯಕ್ಚುಲಿ ಎರಡೇ ಇದೆ ಆನೆಯಲ್ಲಿ, ಏನು ಜಾಸ್ತಿ ಇಲ್ಲ. ಇದೇನು ನೀವೇನು ನೋಡಿರ್ತೀರ, ಇದೇನು ವಿಶೇಷ ಅನಿಸಲ್ಲ ನಿಮಗೆ. ಬಟ್ ಏನು ನಾವು ಹೋದಾಗ ಅದು ನೋಡೋಕ್ಕೆ ಚೆಂದ, ಆನೆ ಅಂದ್ರೇ ಚೆಂದ. ನೋಡೋಕ್ಕೆ ಕಪ್ಪಗಿದ್ರು ಅಟ್ರಾಕ್ಷನ್ ಮಾಡಿಬಿಡುತ್ತೆ ಎಲ್ಲ ಜನಗಳನ್ನ. ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರಾಣಿ ಇದೆ, ಯಾವುದೂ ಇಲ್ಲ ಅಂತಿಲ್ಲ. ಪ್ರತಿಯೊಂದು ಮೊಸಳೆ ಆಗಲಿ ಪ್ರತಿಯೊಂದು ಇದೆ. ಒಂದು ಸತಿ ವಿಸಿಟ್ ಮಾಡೋದು ಒಳ್ಳೆಯದು ನನ್ನ ಪ್ರಕಾರ. ನಾವು ಹೋದಾಗ ಅದು ನಿಮಗೆ ತೋರಿಸಿದ್ದು ಅವಾಗ ಚಿಕ್ಕ ಮರಿ, ಇದು ಅದ್ರ ತಾಯಿನ ಬಂಗ್ಲೆಯಲ್ಲಿ ಹಾಕ್ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಮನುಷ್ಯರನ್ನ ಇದು ಅಟ್ಯಾಕ್ ಮಾಡೋದ್ರಲ್ಲಿ ಎಕ್ಸ್ಪರ್ಟು. ಅದು ಮರಿ ಅವರು ಸಾಕಿರೋದು, ಹಾಗಾಗಿ ಅದನ್ನ ಅಷ್ಟು ಇದು ಮಾಡಿಲ್ಲ. ಇದನ್ನ ಮಾತ್ರ ಕವರ್ ಮಾಡ್ಯಾರ, ಮೇಲೆ ಕೆಳಗೆ ಎಲ್ಲ ಕಡೆ ಕವರ್ ಮಾಡ್ಯಾರೆ. ಅದಾದಮೇಲೆ ನಿಮಗೆ ನೋಡ್ತಿರ್ಬೋದು ನೀವು ಏನು ಆಮೆಗಳಿದೆಯಲ್ಲ. ನಾನು ಆ್ಯಕ್ಚುಲಿ ಇದೇ ಫಸ್ಟ್ ಟೈಮ್ ಈ ಥರ ಗುಂಪಲ್ಲಿ ಆಮೆಗಳನ್ನ ನೋಡಿದ್ದು. ಅದಾದಮೇಲೆ ಮುಳ್ಳಂದಿ ನೋಡೋಕ್ಕೆ ಸಿಕ್ತು. ಇದು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ಮಾತ್ರ. ಈ ಮುಳ್ಳಂದಿ ನಾನು ನೋಡಿದ್ದೀನಿ, ಸಿಂಗಲ್ ಮುಳ್ಳಂದಿ ನೋಡಿದ್ದೀನಿ, ಬಟ್ ಗುಂಪಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಾದಮೇಲೆ ಕೊಳಕಮಂಡ್ಲ ಅಂತಾರಲ್ಲ, ಸರಿ, ಎರಡು ಮಂಡ್ಯ ಅಂತಾರಲ್ಲ, ಇದು ನಾವು ಹೋದಾಗ ಎಲ್ಲ ಪ್ರಾಣಿಗಳು ಆಲ್ಮೋಸ್ಟ್ ಆಲ್ ಎಲ್ಲದೂ ಇತ್ತು. ನೋಡಿ, ಇದು ಹೆಬ್ಬಾವು ಸುತ್ತಕೊಂಡ ಮಲಗಿತ್ತು ನಾವು ಹೋದಾಗ. ಆ್ಯಕ್ಚುಲಿ ಹೆಬ್ಬಾವು ಮನುಷ್ಯರನ್ನ ತಿನ್ನುವಂಥ ಒಂದು ಪ್ರಾಣಿ. ಹಾಗಾಗಿ ನೀವುಗಳು ಸಹ ಒಂದ್ಸತಿ ಬಂದು ನೋಡಿ. ಅದು ಮಾತ್ರ ಅಲ್ಲದೆ ನಾಗರಾವು ಇತ್ತು. ನಾಗರಾವು ನಾವು ಹೋದಾಗ ಮಲ್ಕೊಂಡಿತ್ತು. ಅದು ಮಾತ್ರ ಅಲ್ಲದೆ ಒಂದೇ ಇರಲಿಲ್ಲ, ಸುಮಾರು ಒಂದು 4-5-6 ನಾಗರಾವುಗಳಲ್ಲಿದ್ದವು. ಯಾಕೆ ಈ ಥರ ಜನಗಳನ್ನ ಅಟ್ರಾಕ್ಷನ್ ಮಾಡುತ್ತೆ ಅಂತ ಹೇಳಿದ್ರೆ, ಕಾಡಲ್ಲಿರೋ ಪ್ರಾಣಿಗಳನ್ನ ಒಂಥರ ನಮಗೆ ಕಣ್ಣಿಗೆ ನೋಡಿದಾಗ ಅದ್ರ ಎಕ್ಸ್ಪೀರಿಯೆನ್ಸ್ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಇದು ಹುಡುಕ್ತಾ ಇತ್ತು, ಅಲ್ಲಿ ಇಲಿಗಳನ್ನ ಬಿಟ್ಟಿದ್ರು ಒಳಗಡೆ, ಆ ಇಲಿಗಳನ್ನ ಹುಡುಕ್ತಾ ಇತ್ತು. ನೋಡ್ತಾ ಹೋಗ್ಬೋದು ನೀವು, ಪ್ರತಿಯೊಂದು ಪ್ರಾಣಿನೂ ಇಲ್ಲಿ ಇಟ್ಟಿದ್ದಾರೆ ಒಳಗಡೆ. ಒಂದ್ಸರಿ ಬನ್ನೇರುಘಟ್ಟ ವಿಸಿಟ್ ಮಾಡಿ, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಮಾತ್ರ. ಜೊಪ್ಪ ದೇವ್ರೆ, ಇದೇ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನೋಡ್ತಾ ಇರೋದು ಇಷ್ಟು ದೊಡ್ಡದ ಏನು ಹೋತಿಕೇತ. ನೋಡಿ ಗುರು, ಅದ್ರ ಬಾಲನೆ ಕೆಳಗಡೆ ಹತ್ತಾ ಇದೆ ಅಂದರೆ ಅದು ಎಷ್ಟು ದೊಡ್ಡ ಇರ್ಬೋದು ಅಂತೇಳಿ. ಆ್ಯಕ್ಚುಲಿ ನಾವು ಹೋದಾಗ ಫೋಕಸ್ ಆಗ್ದಂಗೂ ಅದು ಕಾಣ್ತಾ ಹೋಯ್ತು. ಅದಾದಮೇಲೆ ನಮಗೆ ಸಿಕ್ಕಿದ್ದೆ ನವಿಲು. ಆ್ಯಕ್ಚುಲಿ ಆಲ್ಮೋಸ್ಟ್ ಆಲ್ ಎಲ್ಲ ಜನಗಳು ಈ ನವಿಲನ್ನ ಕಂಡಿರ್ತಾರೆ, ನೋಡಿರ್ತಾರೆ, ಬಟ್ ಇದೇನು ವಿಶೇಷತೆ ಅನಿಸಲ್ಲ. ಆದರೆ ನೋಡಿ, ನಾವು ನಿಮಗೆ ಗರಿ ಬಿಚ್ಚಿರೋ ನವಿಲನ್ನ ತೋರ್ಸೋಕ್ಕೆ ಸ್ವಲ್ಪ ಕಷ್ಟಪಡ್ತಿದ್ದೀವಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಅದೇನು ಗರಿ ಬಿಚ್ಚಿ ನಿಲ್ತಲ್ಲ, ಇದನ್ನ ಆ್ಯಕ್ಚುಲಿ ನಾವು ಗರಿ ಬಿಚ್ಚೋಕ್ಕೆ ಕಾರಣ ಏನಂತ ಹೇಳಿದ್ರೆ, ನಮ್ಮದು ಮೊಬೈಲಲ್ಲಿ ನಾವು ಅದರದ್ದು ಆಡಿಯೋನ ಪ್ಲೇ ಮಾಡಿದ್ವಿ, ಆವಾಗ ಮಾತ್ರ ಗರಿ ಬಿಚ್ಚಿದ್ದು. ಇದು ಆ್ಯಕ್ಚುಲಿ ನಿಮ್ಮ ಜೀವನದಲ್ಲೇ ನೋಡಿರಲ್ಲ, ಇದು ವೈಟ್ ನವಿಲ್ ಅಂತೇಳಿ, ವೈಟ್ ಆಗಿರುತ್ತೆ. ಇದು ತುಂಬ ಉದ್ದ. ಅದು ಏನು ನಿಮಗೆ ಮಾಮೂಲಿ ನವಿಲುಗಳಕ್ಕಿಂತನೂ ಈ ನವಿಲು ತುಂಬ ಉದ್ದ ಇರುತ್ತೆ. ಆ್ಯಕ್ಚುಲಿ ಇದು ನೆಲದ ಮೇಲೆಲ್ಲ ಜಾಸ್ತಿ ಇರಲ್ಲ, ಜಾಸ್ತಿ ಗಿಡದ ಮೇಲೇ ಕೂತ್ಕೊಳ್ಳುತ್ತೆ. ಹಾಗಾಗಿನೇ ಅಲ್ಲಿ ಏನು ಒಳಗಡೆ ಏನಿದೆಯಲ್ಲ, ಅಲ್ಲೆಲ್ಲ ಏನು ಗಿಡದ ರೂಪದಲ್ಲಿ ಒಂದು ಸ್ವಲ್ಪ ಏನು ಕಂಬಗಳನ್ನ ಇಟ್ಟಿದ್ದಾರೆ. ಅದು ಮಾತ್ರ ಅಲ್ಲದೆ ಈ ಪ್ರಾಣಿ ಹೆಸರು ನಂಗೆ ಗೊತ್ತಾಗಿಲ್ಲ. ಈ ಪ್ರಾಣಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು. ನೋಡಿ ಯಾವ ಥರ ಇದೆ, ಅದ್ರ ಮೊಕ್ಕ ಮಾತ್ರ ದೊಡ್ಡ ಇದೆ. ಆ ಪಕ್ಷಿ ಮಾತ್ರ ನೋಡಿ ಹೆಂಗಿದೆ. ನೆಕ್ಸ್ಟ್ ನನಗೆ ಆಕರ್ಷಣೆ ಆಗಿದೆ ಅಂದರೆ ಈ ಪಕ್ಷಿ ಮಾತ್ರ ಇಲ್ಲಿ. ಅದಾದಮೇಲೆ ಈ ಮೊಸಳೆ ಒಂದು ಆಕರ್ಷಣೆ ಮಾಡ್ತು ನನ್ನ. ನೋಡಿ ಇದ್ರ ಮೂತಿನೇ ವಿಚಿತ್ರ ಗುರು. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಮೊಸಳೆ. ಏನು ನಾರ್ಮಲ್ ಮೊಸಳೆನ ನಾನು ಲಯನ್ ಸಫಾರಿ ಶಿವಮೊಗ್ಗದಲ್ಲಿ ನೋಡಿದ್ದೆ, ಬಟ್ ಈ ಥರ ಮೊಸಳೆನ ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆಮೇಲೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಇಲ್ಲಿ ಬನ್ನಿ, ಒಂದ್ಸತಿ ಜೀವನದಲ್ಲಿ ಬಂದೋಗಿ ಬನ್ನೇರುಘಟ್ಟ ಝೂಗೆ ಅಂತ ಹೇಳೋಕ್ಕೆ ನನ್ನ ಬಾಯಿಂದ ಸಂಪೂರ್ಣವಾಗಿ ವಿಶ್ ಮಾಡ್ತೀನಿ ಬರೋಕ್ಕೆ. ಅದಾದಮೇಲೆ ಈ ಥರ ನೀವು ಆಲ್ಮೋಸ್ಟ್ ಅಲ್ಲಿ ನೋಡಿರ್ತೀರ ಈ ಪಕ್ಷಿಗಳೆಲ್ಲ. ಇದೆಲ್ಲ ತುಂಬ ಇದೆ ಒಳಗಡೆ. ಆ್ಯಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ, ಇದು ವೀಡಿಯೋ ಮಾಡೋಕ್ಕೆ ನಮ್ಮ ಹತ್ರ ಟೈಮ್ ಇರಲಿಲ್ಲ, ಬಟ್ ನಮ್ಗೆ ಇರೋ ಟೈಮಲ್ಲೇ ನಾವು ವೀಡಿಯೋ ಪಟ ಮಾಡಿಕೊಂಡು ಅದನ್ನ ನಿಮಗೆ ಮಾಡಿಬಿಟ್ಟು ಅದನ್ನ ವೀಡಿಯೋನ ಒಂದು ಒಳ್ಳೆಯ ರೂಪದಲ್ಲಿ ನಿಮಗೆ ತೋರ್ಸೋಕ್ಕೆ ನಾವು ಟ್ರೈ ಮಾಡ್ತಾ ಇರೋದು. ಅದಾದಮೇಲೆ ನಾವು ಅದನ್ನೆಲ್ಲ ನೋಡ್ಕೊಂಡಾದಮೇಲೆ ನಾವು ಲಾಸ್ಟಿಗೆ ಬರ್ತಾ ನಮಗೆ ಸಿಕ್ಕಿದ್ದು ಇದೊಂಥರ, ನನಗೂ ಇದ್ರ ಹೆಸರು ಗೊತ್ತಿಲ್ಲ, ಬಟ್ ಈ ಪ್ರಾಣಿ ನೋಡೋಕ್ಕೆ ಮಾತ್ರ ಫುಲ್ಲು ನಿಮಗೆ ಆಕರ್ಷಣೀಯವಾಗಿ ನೆಕ್ಸ್ಟ್ ಲೆವೆಲ್ ಆಗಿದೆ ಗುರು. ನೋಡಿ ಕಾರ್ಟೂನ್ಗಳಲ್ಲಿ ನೋಡ್ಬೋದು ಈ ಥರ ಪ್ರಾಣಿನ ನೀವು. ಅದು ಬಿಟ್ಟರೆ ಬನ್ನೇರುಘಟ್ಟ ಝೂಗೆ ಬರಬೇಕು.
ನೋಡಿ ಅದು ಮೂತಿನೇ ನೆಕ್ಸ್ಟ್ ಲೆವೆಲ್ ಗುರು. ಅದು ನೋಡಿ ಮನುಷ್ಯ ಥರನೇ ಇದ್ದಾನೆ. ಏನು ಸ್ವಲ್ಪ ಮುಖ ಕೂದಲೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೋದು ಬಿಟ್ಟರೆ ಆಲ್ಮೋಸ್ಟ್ ಅಲ್ಲೆಲ್ಲ ಸಖತ್ತಾಗಿದೆ. ಇದಾಗಿತ್ತು ಈ ವಿಡಿಯೋ ವಿಶೇಷತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ನಿಮ್ಮೊಂದಿಗೆ ಬಾಯ್ ಬಾಯ್, ಟೇಕ್ ಕೇರ್ ಗೈಸ್.